ರಾಜಾದಿರಾಜ ರಾಜ ಮಾರ್ತಾಂಡ ಸತ್ಯರಥ ಮಹಾರಾಜ್ ಕಿ ಮಂತ್ರಿ ಸೈನ್ಯಾಧೀಕ್ಷರೇ, ಮಳೆಗಳಾಗಿ ಮಳೆಗಳಾಗಿ ಬೆಳೆದ ಬೆಳೆಗಳಿಂದ ಪ್ರಜೆಗಳು ಬೆಳೆದ ಬೆಳೆಗಳಿಂದ ಪ್ರಜೆಗಳು ಸುಖದಿಂದಿರ್ಬರೆ ಮಹಾಪ್ರಭು, ಈ ನಮ್ಮ ಕಳಿಂಗ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಬೆಳೆದ ಬೆಳೆಗಳಿಂದ ಸುಖ ಸೌಖ್ಯದಿಂದಿರುವರೆ. ಅದು ಅಲ್ಲದೆ ಆ ನಮ್ಮ ಕುಲದೈವನಾದ ಶ್ರೀಮನ್ನಾರಾಯಣನನ್ನು ಸ್ಮರಿಸುತ್ತಾ ಸುಖದಿಂದ ಕಾಲವನ್ನು ಕಳೆಯುತ್ತಿರುವರೆ. ಆ ವಿಚಾರವನ್ನು ತಿಳಿಸುವರಾಗಿಯೇ ಮಹಾಪ್ರಭು.
ಮಳೆ ಬೆಳೆದು ಪ್ರಜೆಗಳೆಲ್ಲರೂ ಸುಖ ಸಂತೋಷರಿರುವರು. ಮತ್ತೇನು ಪಡೆ ಪ್ರಭು? ಬೇಷ್, ಬಹಳ ಸಂತೋಷ. ನಿಮ್ಮಂತ ಮಂತ್ರಿಯನ್ನು ಪಡೆದ ಈ ನಮ್ಮ ಕಳಿಂಗ ರಾಜ್ಯವೇ ಧನ್ಯ. ನಿಮ್ಮ ಪೀಠದಲ್ಲಿ ನೀವು ಕುಳಿತುಕೊಳ್ಳಿರಿ. ಆಗಬಾರದು ಪ್ರಭು. ಪ್ರಚಂಡನೆ ವಿಚಾರವನ್ನು ತಿಳಿಸುವರಾಗಿ ತಮ್ಮಪ್ಪಣೆಯಂತೆ ಆಗಬಹುದು. ಬಣ್ಣಗಳನ್ನು ಕಂಡಿದೆ ಪ್ರಭಾ ಸೈನ್ಯಾಧೀಕ್ಷಣೆ ಚಂಡೋರಿ ಬೇ ಬಣ್ಣಗಳನ್ನು ಕಂಡಿದೆ. ಅರರಾಜರನಿಗೆ ಆದಿಸಿ ಮೆರೆಯುವುದು ನಮ್ಮಯ ಸೈನ್ಯ. ಹೇಳುವರಾಗಿ ಸೈನ್ಯಾಧೀಕ್ಷರೇ. ಎತ್ತಿದ ಬರಸಿರವು ಕತ್ತರಿಸಿ ಎತ್ತಿದವರು ಶಿರವು ಕತ್ತರಿಸಿ ಹೊರಬಿದ್ದವರನ್ನು ಕಾಪಾಡಿಕೊಂಡು ಸದಾ ನಿಮ್ಮ ಚರಣ ಸೇವಕರನ್ನು ಆಗಿಟ್ಟಿರುವೆನು ರಾಜೇಂದ್ರ. ಹೇಳುವರಾಗಿ ಸೈನ್ಯಾಧೀಕ್ಷರೇ. ಅಲ್ಲಿ ಸನ್ನಯ್ಯ ಹೋಗವನೀಗ ಅಲ್ಲಿ ಸನ್ನಯ್ಯ ಅಲ್ಲಿ ಸನ್ನಯ್ಯ ಹೋಗವನೀಗ ಸನ್ನಯ್ಯ ಮಂಡೇಯ ಹೇಳುವರಾಗಿ ಸೈನ್ಯಾಧೀಕ್ಷರೇ. ಸೈನ್ಯವನ್ನು ಯಾವ ರೀತಿಯಲ್ಲಿಟ್ಟಿದ್ದೇನೆಂದರೆ ಮದಸಿದ ಮಧ್ಯಾಹ್ನಗಳ ಗುಂಪಿಗೆ ಕೆರಳಿದ ಸಿಂಹ ನುಗ್ಗಿದೆ. ಅದು ಯಾವ ರೀತಿಯಾಗಿ ಎದರೆ ಅಂಜು ಓಡುವುದು. ಆ ಪ್ರಭಾ ಸೈನ್ಯಾಧೀಕ್ಷರೇ, ಅದೇ ರೀತಿಯಾಗಿ ನಮ್ಮ ಸೈನ್ಯವನ್ನು ಕಂಡರೆ ಶತ್ರುಗಳ ಸೈನ್ಯ ಖಡ 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 ನಡುವುದು. ಅದು ಅಲ್ಲದೆ ಆ ಪ್ರಭಾ ಮುಂದಿನ ವಿಚಾರವನ್ನು ತಿಳಿಸೋರಾಗಿ ಅಥಳ ಸುತಳ ಪಾತಾಳದಲ್ಲಿ ಸಕಾಲಕ್ಕೆ ಸರಿಯಾಗಿ ಗಪ್ಪ ಕಾಡಿಗಳನ್ನು ತಂಪಿಸಿದರು. ಮತ್ತೇನಪ್ಪಣೆ? ಫಲ 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 ಸೈನ್ಯಾಧೀಕ್ಷರೇ, ನಿಮ್ಮಂತ ಸೈನ್ಯಾಧೀಕ್ಷರನ್ನು ಪಡೆದ ನಾನೇ ಧನ್ಯನು. ನಿಮ್ಮ ಪೀಠದಲ್ಲಿ ನೀವು ಕುಳಿತುಕೊಳ್ಳಿರಿ. ಮಂತ್ರಿ ಸೈನ್ಯಾಧೀಕ್ಷರೇ. ಪ್ರಭು. ಮಂತ್ರಿ ಸೈನ್ಯಾಧೀಕ್ಷರೇ. ಪ್ರಭು.
ದೀಕ್ಷರನ್ನು ಪಡೆದ ನಾನೇ ಧನ್ಯನು. ನಿಮ್ಮ ಪೀಠದಲ್ಲಿ ನೀವು ಕುಳಿತುಕೊಳ್ಳಿರಿ. ಅಪ್ಪಣ ಪ್ರಭು. ಮಹಾಪ್ರನಿಗೆ ಜಯವಾಗಲಿ. ಚಾರನೆ ವರ್ತಮಾನವೇನು? ದ್ವಾರದಲ್ಲಿ ನಾರದ ಮಹಾತ್ಮರು ಬರುತ್ತಿರುವರು. ಏನು? ತ್ರಿಲೋಕ ಸಂಚಾರಿಯಾದ ನಾರದ ಮಹಾತ್ಮರು ಬರುತ್ತಿರುವರೆ? ಹೌದು. ಬರಲಿ, ಬಹಳ ಸಂತೋಷ. ನಾರಾಯಣ ನಾರಾಯಣ. ಲೋಕವೇ ಶಿವಮಯವಾಗಲಿ. ಶಿವ ಶಿವ ನಿನ್ನ ಲೀಲೆಗೆ ನಾಂದಿಯಾಗಲಿ. ಈ ಲೋಕವೇ ಶಿವಮಯವಾಗಲಿ. ನೋಡುವ ನೋಟ ಕೋಟಿ ಲಿಂಗವಾಗಲಿ. ಆಡುವ ಮಾತು ಶಿವ ನಾಮವಾಗಲಿ. ನೋಡುವ ನೋಟ ಕೋಟಿ ಲಿಂಗವಾಗಲಿ. ಆಡುವ ಮಾತು ಶಿವ ನಾಮವಾಗಲಿ. ಹೇಳುವ ವಚನ ಶಿವ ಮಂತ್ರವಾಗಲಿ. ಹೇಳುವ ವಚನ ಶಿವ ಮಂತ್ರವಾಗಲಿ. ಈ ಕಣ್ಣಿಗೆ ಎಲ್ಲೆಲ್ಲಿ ಶಿವನೇ ಕಾಣಲಿ. ಈ ಕಣ್ಣಿಗೆ ಎಲ್ಲೆಲ್ಲಿ ಶಿವನೇ ಕಾಣಲಿ. ಶಿವ 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 ನಿನ್ನ ಲೀಲೆಗೆ ನಾಂದಿಯಾಗಲಿ. ಈ ಲೋಕವೇ ಶಿವಮಯವಾಗಲಿ. ಗಂಗಾಳಿ ಬೀಸಿಗೆ ಜಾಗವಾಗಲಿ. ಗಂಗಾಳಿ ಬೀಸಿಗೆ ಜಾಗವಾಗಲಿ. ರಾಗದಲ್ಲಿ ಓಂಕಾರ ಹೇಳಿ ನಲಿಯಲಿ. ಈ ಜಗದೇ ಶಿವಭಕ್ತ ನಿಲಯವಾಗಲಿ. ಈ ಜಗದೇ ಶಿವಭಕ್ತ ನಿಲಯವಾಗಲಿ. ಕಣ್ಣಿಗೆ ಎಲ್ಲ ಶಿವನೇ ಕಾಣಲಿ. ಶಿವ 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 ನಿನ್ನ ಲೀಲೆಗೆ ನಾಂದಿಯಾಗಲಿ. ಈ ಲೋಕವೇ ಶಿವಮಯವಾಗಲಿ. ಈ ಲೋಕವೇ ಶಿವಮಯವಾಗಲಿ. ನಾರಾಯಣ ನಾರಾಯಣ. ಪೂಜ್ಯರಾದ ನಾರದ ಮಹಾತ್ಮರಿಗೆ ನಮಸ್ಕರಿಸುವೆನು. ರಾಜೇಂದ್ರ, ನಿನಗೆ ಮಂಗಳವಾಗಲಿ. ಮೇಲೆ ಹೇಳು. ಪೂಜ್ಯರೇ, ಈ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ ರಾಜೇಂದ್ರ, ಈ ಪೀಠದಲ್ಲಿ ಸರ್ವರು ಕುಳಿತುಕೊಳ್ಳಬಹುದೇ? ಸರ್ವರೂ ಕುಳಿತುಕೊಳ್ಳಬಹುದು. ಹಾಗೆ ಆಗಲಿ. ಕುಳಿತುಕೊಳ್ಳುವರಾಗಿ ಪೂಜ್ಯರೇ. ಪೂಜ್ಯರೇ, ರಾಜೇಂದ್ರ, ವಂದಿಸುವೆ ಮೌನೇಂದ್ರ ನಿಮ್ಮ ಕರಣ ಕಮಲಾಂತೆ. ವಂದಿಸುವೆ
ರಾಜೇಂದ್ರ, ತಾವಾದರೂ ತ್ರಿಲೋಕ ಸಂಚಾರಿಗಳು. ಯಾವ ಯಾವ ಲೋಕದಲ್ಲಿ ಏನು ಸಮಾಚಾರವಿರುವುದು ಆ ವಿಚಾರವನ್ನು ನನ್ನೊಡನೆ ತಿಳಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ಪೂಜ್ಯರೇ. ಸತ್ಯರದ ರಾಜೇಂದ್ರ, ನಾನಾದರೂ ಲೋಕ ಸಂಚಾರ ಮಾಡುತ್ತಾ ದೇವಲೋಕಕ್ಕೆ ಹೋಗಿದ್ದೆನು. ದೇವಲೋಕದಲ್ಲಿ ನಿಮ್ಮ ಗುರುಗಳಾದ ವಸಿಷ್ಠ ಮಾಮುನಿಗಳು, ಶನಿದೇವರು ಹಾಗೂ ಸುರ 333 ದೇವತೆಗಳು ಸೇರಿದ್ದರು. ಮುಂದೇನಾಯಿತು ಪೂಜ್ಯರೇ? ಅಲ್ಲಿ ನಿನ್ನ ಸತ್ಯದ ವಿಚಾರವನ್ನು ಅಲ್ಲಿ ಬೆಳಗಿಗೆ ತಂದೆನು. ಆಗ ಶನಿದೇವರಾದರೂ ಕೋಪಗೊಂಡು ನಿನಗೆ ಅನೇಕ ಕಷ್ಟಗಳನ್ನು ಕೊಡುವೆನು ಎಂದು ಹೇಳಿದರು. ನಾರದ ಮಹಾತ್ಮರೇ, ಶ್ರೇಷ್ಠನಾದ ಶನಿದೇವರು ನನ್ನನ್ನು ನಿಂದಿಸಿ ಮಾತನಾಡಿದರೆ. ಹೌದು ರಾಜ, ಏನೆಂಬುದಾಗಿ ಮಾತನಾಡಿದರು ಪೂಜ್ಯರೇ? ನಿನಗೆ ಅನೇಕ ಕಷ್ಟಗಳನ್ನು ಕೊಡುವೆನು ಎಂದು ಹೇಳಿ ಅದೃಷ್ಟರಾಗಿರಿದರು. ನಂತರವೇನಾಯಿತು ಪೂಜ್ಯರೇ? ನಂತರ ನಿನ್ನ ಗ್ರಹ ದೋಷಗಳು ಸರಿ ಇಲ್ಲದ ಕಾರಣ ನೀನು ನಿನ್ನ ಅರಮನೆ ಪಂಡಿತೋತ್ತರನ್ನು ಗ್ರಹಿಸಿ ವಿಚಾರವನ್ನು ತಿಳಿದುಕೋ. ಪೂಜ್ಯರೇ, ಆ ಶನಿದೇವರ ವಿಚಾರವನ್ನು ತಾವೇ ತಿಳಿಸಬಹುದಲ್ಲವೇ ಪೂಜ್ಯರೇ? ನಾರಾಯಣ ನಾರಾಯಣ. ರಾಜೇಂದ್ರ, ಪೂಜ್ಯರೇ, ನಾನಾದರೂ ನಿಂತಲ್ಲಿ ನಿಲ್ಲುವಾಗಿಲ್ಲ, ಕೂತಲ್ಲಿ ಕೂರುವಾಗಿಲ್ಲ. ಇದು ನನ್ನ ತಾಯಿಯಾದ ಶಾರದಾ ದೇವಿಯ ವಾಗ್ದಾನವಿರುವುದು. ಆದ ಕಾರಣ ನಿನ್ನ ಅರಮನೆಯ ಪಂಡಿತೋತ್ತಮನ್ನು ಕರೆದು ತಿಳಿದುಕೊಳ್ಳಿ. ನಮ್ಮ ಅರಮನೆಯ ಪಂಡಿತೋತ್ತಮರಿಂದ ಶನಿದೇವರ ವಿಚಾರವನ್ನು ತಿಳಿದುಕೊಳ್ಳಬಹುದು. ಹೌದು ಹೌದು ರಾಜೇಂದ್ರ, ಹಾಗೆ ಆಗಲಿ ಪೂಜ್ಯರೇ. ನಾನಿನ್ನು ಬರಲೇ? ಹೋಗಿ ಬರುವ ನಾರಾಯಣ ನಾರಾಯಣ. ರಾಜೇಂದ್ರ, ಪೂಜ್ಯರೇ, ಮತ್ತೊಂದು ಮಾತಿರುವುದು. ಏನು ಪೂಜ್ಯರೇ ಅದು? ಗ್ರಹ ವಿಚಾರಗಳನ್ನು ಕೇಳಬೇಕಾದ್ರೆ ಮನಸ್ಸನ್ನು ಸಾರಿಸಿಕೊಂಡು ಕೇಳಬೇಕು. ಹಾಗೆ ಆಗಲಿ ಪೂಜ್ಯರೇ. ನಾನಿನ್ನು ಬರಲೇ? ಹೋಗಿ ಬರುವ ನಾರಾಯಣ ನಾರಾಯಣ. ಯಾರಲ್ಲಿ? ನಮ್ಮ ಅರಮನೆಯ ಪುರೋಹಿತರನ್ನು ಬರಮಾಡುವರಾಗಿ. ಶನಿ ಶನಿಯನ್ನು ತನಿ ಮಾಡಿ ಶನಿ ಮಾತ್ಮನ ಮಹಿಮೆಯನ್ನು ನೋಡಿ. ಶನಿ ಶನಿಯನ್ನು ತನಿ ಮಾಡಿ ಶನಿ ಮಾತ್ಮನ ಮಹಿಮೆಯನ್ನು ನೋಡಿ. ಪಂಡಿತಲಾರದ ಆನಂದ ಕಾಣುವೆ ಆಗ ಓ ಕಂದ. ಪಂಡಿತಲಾರದ ಆನಂದ ಕಾಣುವೆ ಆಗ ಓ ಕಂದ. ಶನಿ ಶನಿಯನ್ನು ತನಿ ಮಾಡಿ ಶನಿ ಮಾತ್ಮನ ಮಹಿಮೆಯನ್ನು ನೋಡಿ. ಅಮ್ಮನ ಕೂಗಿಗೆ ಹೋಗೊಳ್ಳುವ ಎಲ್ಲಿದ್ದರೂ ಅವನು ತಾ ಬರುವ. ಅಮ್ಮನ ಕೂಗಿಗೆ ಹೋಗೊಳ್ಳುವ ಎಲ್ಲಿದ್ದರೂ ಅವನು ತಾ ಬರುವ. ನಿಜ ಭಕ್ತಿಗೆ ಅವನು ತನ್ನ ಭಕ್ತರನೇ ಕಾಪಾಡುವನು. ನಿಜ ಭಕ್ತಿಗೆ ಅವನು ತನ್ನ ಭಕ್ತರನೇ ಕಾಪಾಡುವನು. ಶನಿ ಶನಿಯನ್ನು ತನಿ ಆಡಿ ಶನಿ ಮಾತನ ಮಹಿಮೆಯ ನೋಡಿ. ನಾರಾಯಣ ನಾರಾಯಣ. ನಾನಾದರೂ ಬರುವಾಗ ಒಂದು ಕೊಳಗ ಬೀಜವನ್ನು ತಂದಿದ್ದೆನು. ಆ ಬೀಜವನ್ನು ಬಿತ್ತಿರುವೆನು. ಅದು ಅಂಕರಿಸಿ ಗಿಡವಾಗಿ ಸಸಿಯಾಗಿ ಮರವಾಗಿ ಹೂವಾಗಿ ಕಾಯಾಗಿ ಪೀಚಾಗಿ ಹಣ್ಣಾಗಿ ಆ ಹಣ್ಣನ್ನು ಯಾರ್ಯಾರು ಸದ್ಬರ್ಕ ಊಟ ಮಾಡುವರೋ ನಾರಾಯಣ ನಾರಾಯಣ ಕಾದು ನೋಡುವೆನು. ನಾನು ಬಂದು ಕಾರ್ಯವೇನು ನೆರವಾಯಿತು. ನಾನಿನ್ನು ಹೋಗಿ ಬರಲೇ? ಬಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬಂಬೆಯಾಟವಯ್ಯ ಅಯ್ಯ.
ಶಂಭೋ ಮಹಾದೇವ ಶಂಭೋ ಮಹಾದೇವ ಶಿವ ಶಿವ ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಭೋ ಮಹಾದೇವ Dop 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 Shambho Mahadeva Shambho Mahadeva Shambho Mahadeva Shambho Mahadeva Shambho Mahadeva Shambho Mahadeva ತಿನ್ನಬೇಕು ಕಡಪ ಬೋರತ್ತೆಯ ನಮ್ಮತ್ತೆಯ ನಿಮ್ಮತ್ತೆಯ ನಮ್ಮತ್ತೆಯ ನಿಮ್ಮತ್ತೆಯ ನಮ್ಮತ್ತೆಯ ನಾವು ತಿನ್ನಬೇಕು ಕಡುಬ ಕಡುಬ ಅಷ್ಟ ಓದುವೆ ಸೋತಿರಬೇಕು ಅಷ್ಟ ಓದುವೆ ಸೋತಿರಬೇಕು ಮುಚ್ಚಳ ತಗಲ ಮಾಡಿರಬೇಕು ಅಷ್ಟ ಓದುವೆ ಸೋತಿರಬೇಕು ಮುಚ್ಚಳ ತಗಲ ಮಾಡಿರಬೇಕು ತಿನ್ನಬೇಕು ತಿನ್ನಬೇಕು ನಿಮ್ಮತ್ತೆಯ ಕಡುಬ ತಿನ್ನಬೇಕು ಕಡುಬ ಬೋರತ್ತೆಯ ನಮ್ಮತ್ತೆಯ ನಿಮ್ಮತ್ತೆಯ ನಮ್ಮತ್ತೆಯ ನಮ್ಮತ್ತೆಯ ನಿಮ್ಮತ್ತೆಯ ನಮ್ಮತ್ತೆಯ ನಿಮ್ಮತ್ತೆಯ ನಮ್ಮತ್ತೆಯ ನಿಮ್ಮತ್ತೆಯ ಯಾಕೋ ಒಸಿ ತಿನ್ಬೇಕಾಯ್ತು ನಿಮ್ಮತ್ತೆ ನಿಮ್ಮತ್ತೆ ಟೈಮ್ ಆಗುತ್ತೆ ನಿಮ್ಮೂರಲ್ಲಿ ಯಾರು ಹೊಡೆಯಲ್ಲ ತಾನೆ ತಿನ್ನಬೇಕು ಕಡುಬ ನಿಮ್ಮ ಮನೆ ಕಡ್ಬಿಲ್ಲ ಕಬ್ಬಿಲ್ಲ ಇಲ್ಲ ಗಣೇಶನ ಬಗ್ಗೆ ಮಾಡ್ತಾರ ನಮ್ಮ ಮನೆಯಲ್ಲಿ ಕಡುಬ ಎಷ್ಟ್ ದಿನ ಐತೆ ಇನ್ 3 ದಿನ ಐತೆ ಅಷ್ಟೇನೆ ಯಾರಿಗ್ 3 ದಿವಸ ಗಣೇಶ ಬರ್ತಾನಲ್ಲ ಗಣೇಶ ನಿಂಗ್ 3 ದಿವಸ ಆಯ್ತಾ ನನ್ಗಲ್ಲ ರೀ ರೀನಾ ನಾನೇ ಹೋಗಿ ನಿಮ್ನ ಎಂಟ್ರಿ ಆಗಿದೆ ರೇ ಬ್ರಾಹ್ಮಣರೇ ಓ ಕಿವಿ ಕೇಳಿಸ್ತಾರ ಕಾಣಿಸ್ತದೆ ಕಿವುಡ ಯಾರಿಗೆ ನಿಮ್ಗೆ ನಾನ್ಯಾಕೆ ನಿಮ್ ಮನೆ ತಕ್ ಬರ್ಲಿ ರೇ ನಮ್ಮನೆ ಎಂಟ್ರಿ ಇಲ್ವಾ ನೋಡ್ರಿ ನಮ್ಮಂತಕ್ ಬಂದ್ರಿ ಅಂತ ಕೇಳಿಲ್ಲ ಕಿವಿ ಏನಾರ ಕಿವುಡ ನಿಮ್ಗೆ ಅಂತ ಕೇಳ್ದೆ ಯಾಕೆ ನಿಮ್ ಎಂಟ್ರಿ ಕಿವಿ ಕೇಳ್ಸಲ್ವಾ ರೇ ನಾನ್ ಹಂಗಲ್ಲ ಕಣ್ರಿ ನೀವ್ ಎಲ್ಲಿಂದ ಬರೋಣ ಆಯ್ತು ಅಂತ ಕೇಳ್ತಾ ಇದ್ದೀನಿ ನಿಮ್ ಮನೆಯಿಂದ ಯಾಕೆ ಬರೋಣ ನಮ್ಮ ಮನೆಯಿಂದ ಬಂದಿರೋದು ನಾನು ಅದು ನಿಮ್ ಮನೆಯಿಂದಲೇ ಬಂದಿದ್ಯಾ ಯಾವ ಊರಿಂದ ಬಂದಿದ್ಯಾ ಅಂತ ಕೇಳ್ತಾ ಇದ್ದೀವಿ ನಾವಾ ಹಾ ಬರ್ಗೂರ್ ಬಸ್ ಸ್ಟ್ಯಾಂಡ್ ಇಂದ ಬಂದಿದ್ದೀನಿ ಓಹ್ ಇಲ್ಲೇ ಬರ್ಗೂರ್ ಬಸ್ ಸ್ಟ್ಯಾಂಡ್ ಇಂದಲೇ ಬಂದ್ರಾ ಅಲ್ಲಿ ಮನ್ಗಿದ್ದೆ ನಾಟಕ ನಡೀತೈತೆ ಅದು ಓಟ್ ಬಾರ ಅಂತ ಯಾರೋ ಎಬ್ಬರಿಸಿದ್ರು ಬಂದ್ ನೋಡ್ತೀನಿ ಇಲ್ಲಿ ಮಣ ಮಿಂತಿದ್ದು ಸ್ವಾಮಿ ಕುಂಟಾ ಶಾಸ್ತ್ರಿ ಬಂದಿಲ್ವಲ್ರಿ ಎಲ್ರಿ ಅವ್ನ್ ಮಕ ನಾಯ್ ಕಡ್ರಿ ಎಲ್ಲೋದ ಅವನು ಎಲ್ಲೋದ್ನೋ ಗೊತ್ತಿಲ್ಲ ನಾಲ್ಕು ಜನ ಎಂಟ್ರು ಅವ್ನ್ ಬೇಡ ಸುಮ್ಮರು ಸಿಕ್ತಾವ್ ಯಾರು ನಂಬರು ಅವ್ರು ನಂಬೇಡಿ ಅವ್ನು ಎಷ್ಟು ಜನ ಮಾಡಿಕೊಂಡ ಗೊತ್ತಾ ಕುಂಟ ಹೌದಾ ಇನ್ನೇನು ನಡೆಯಕ್ಕೆ ಯಾರಲ್ರಿ ಅವ್ರಿಗೆ ಅಲ್ಲಿ ನಡೆಯಕ್ಕಾಗ್ದಂಗ್ 4 ಮಕ್ಳಾಗವ ಮಕ್ಳಾಗದಂಗಿರ್ಲಿ ನಿಮ್ಮ ನಾಮಾಂಕಿತವೇನ್ರಿ ನಾವೆಲ್ಲ ನಾಮಗೆ ಹಾಕ್ಸ್ಕೊಳಲ್ಲ ರೇ ಸ್ವಾಮಿ ನಿಮ್ಮ ನಾಮಾಂಕಿತ ನಿಮ್ ತಂದೆ ಹೆಸರಿಕ್ಕಿರಲ್ಲ ಕುಂಟ್ ಬಂದ ರೇ ಸ್ವಾಮಿ ಇಲ್ಲಿ ಬರ್ತಾವ್ರಿ ಇಲ್ಲಿ ಅವ್ನ್ ಕುಂಟ್ ಬಂದ ಶಂಭೋ ಮಹಾದೇವ ಶಂಭೋ ಮಹಾದೇವ ಶಿವ ಶಿವ ಶಂಭೋ ಮಹಾದೇವ ಬಾಳೆಯ ತಿಂಡಿಗೆ ಬೇಳೆಯ ಬೆರೆಗೆ
ಯಾರಲ್ಲ ಇವನು ಮನ್ಗೆಟ್ಟನು ಚೆನ್ನಾಗಿ ತೋಗ್ಬಿಟ್ಟಿಲ್ವಾ? ಭೋಜನ ಆಗಿರ್ಬೋದು. ಇಲ್ಲ 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 ಇಲ್ಲ, ಏನು ಏ ಟೂ ಬಿಟ್ಟರ ಹತ್ರ ಮಾತಾಡ್ತಾರೇನಲ್ಲ ಇವನು ಮನ್ಗೆಟ್ಟವನು ಹೋಗೋಗ್ ನೋಡು ಟೂ ಬಿಟ್ಟಿಲ್ವ ಅವಲ್ಲೇ ಯಾವ ಊಟ ಏಯ್. ಸಿಗ್ತದೆ ಅಂತ ಹೋಗೋನು ಊಟಕ್ಕೆ ಅಂತ ಹೋದ್ಮೇಲೆ ಹಾ ಎಲ್ಲೆಲ್ಲಿ ಏನೇನು ಭೋಜನ ಮಾಡ್ಕೊಂಡ್ ಬಂದ ಕಾಣೆ ಇವನು. ಅಲ್ಲಿ ಪೆಂಡಲ್ ಹಾಕಿ ಇಕ್ಕಿದ್ರಲ್ಲಪ್ಪ ಚೆನ್ನಾಗಿ ಒಂದ್ ಸೇರುವರೆ ಮುದ್ದೆ ಅನ್ನ ತಿಂದವನೆ ಹ್ಮ್ ಇಷ್ಟು ಪಾಯಸ ತಿನ್ಕೊಂಡು ಇಲ್ಲಕ್ ಬಂದವನ್ ಇವಾಗ ಅಲ್ಲಿಂದ ಬರೋದ್ 1.5 ಗಂಟೆ ಆಗೈತಿ ಮಕ ನೋಡೋನು ಶಾಸ್ತ್ರಿ. ಹಿಂಗಾಗ್ಬಿಟ್ಟೈತಿ ಎಲ್ಲಿಂದ ಬರ್ತಾ ಇದ್ದೀರಿ? ಏ ಮುಂಡೆದ ಹೊಸಿ ಜೋರಾಗಿ ಹೇಳ ಅಲ್ಲ ಹಂಗ್ ತಿಂದ್ ಮಕ ಹಿಂಗಾಗ್ಬಿಟ್ಟೈತಲ್ಲ ಜೋರಾಗಿ ಹೇಳ ಕುಂಟಶಾಸ್ತ್ರಿ ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ಎಲ್ಲಿಂದ ಬರ್ತಾ ಇದ್ದೀರಾ ಅಂದೆ? ಮದ್ವೆನ ಇವಾಗ ಒಂದ್ 4 ಆಗಿರೋ ಸಾಕು ಇನ್ನೊಂದ್ ಮಾಡ್ತಾರ ಬಾರಲ್ಲ ಹಿಂಗೆ ಯಾರಿಗೆ 3 ಮದ್ವೆ ನಾನು ಹೇಳಿವ ಮೂರು ಮಕ್ಳೆಷ್ಟು ಹೊಡೋದ್ವಾ? ಏ ಮುಂಡೆದ ಮೊದಲು ಹೇಳು ಅಂತೀಯ ಹಾ ಅಲ್ಲಿ ನಾಟಕ ನೋಡಕ್ ಹೋಗಿದ್ಲಾ ಹಾ ಹಾರ್ಮೋನಿ ಮೇಸ್ಟ್ರದೆ ನೋಡು ವಾ ಅಯ್ಯೋ ಅಯ್ಯೋ ಏನ್ರಿ ಕೇಳಿದ್ರಿ ಅಂದ್ರೆ ಎರಡನೇಳು ಆ ಎರಡನೇಳು ಎರಡನೇ ಅವಳ ಹಾ ಅಲ್ಲಿ ನೋಡಲ್ಲಿ ಉರಿ ಲೇ. ಮಿಣಿಕ ಅಂತ ನೋಡು ಲಿಂಗಶಾಸ್ತ್ರಿ ಇವನ್ ಗುಟ್ಟಿರವ್ 2 ಬ್ಯಾರ್ಯಾರ್ ಗುಟ್ಟಿರವ್ 2 ಹೌದೌದು ಕಳ್ಳ ಹೌದೌದು ಬ್ಯಾರ್ಯಾರ್ ಲೈಟು. ಲೇ, ಬ್ಯಾರ್ಯಾರ್ ಅಲ್ಲಿಂದ ಗುಟ್ಟಿರವ್ ಒಳಗೆ ಯಾರು ಹೋಗು. ಗೊತ್ತಾ ಲೈಟ್ ನೋದಿಂದೆ ಲೇ ಬೇರೆ ಬ್ಯಾರ್ಯಾರ್ ಗುಟ್ಟಿರವ್ ಯಾರು ಗೊತ್ತಾ ಗೊತ್ತಿಲ್ಲ. ಹೆಣ್ಮಕ್ಳು ಹೆಣ್ಣು ಬೇರೆ ಮನೆಗೆ ಹೋಯ್ತಾವಲ್ಲ ಅವು ಅವು ಬೇರೆ ಬಿಡ್ತಾವು ಅಂತ. ಮೂರನೇ ಅವಳ ಅವ್ರು ಯಾಕೆ ಅವರಿಂದ ಹೋಗೋದು ನಾನೇ ಕಳಿಸ್ಬಿಟ್ಟೆ ಕುಮಾರ್ನಿಂದ ಅಂತ ಕಿತ್ತೋದ್ಬಿಡಿ ನನ್ ಕೈದಾಗ ಕಳಿಸ್ತಾ ಅವಳು 3 ತಿಂಗಳು ಕೊಡಿ ನಾವೇ ಮಾಡೋಣ ಇವಾಗ ಆಯ್ತು. ನಾಲ್ಕು ಹುಡ್ಕೊಂಡು ಓದ್ತಾ ಇದ್ದೀನಿ ಹೋಯ್ತಾ ಇದ್ಯಾ? ನೀವೆಲ್ಲ ಎಲ್ಲಿ ಹೊರಟಿರಾ ನಾವೆಲ್ಲ ರಾಜರ ಮನೆಯಲ್ಲಿ ಭೋಜನ ಬಂತೆ. ಓ ರಾಜರ ಮನೆ ಭೋಜನನ ಭೋಜನ ಊಟ ಅಂದ್ರೆ ಕೆಲ್ಸ್ಕೊಂತಾನೆ. ಏಯ್, ನಾನ ಎಲ್ಲ ಮಾಡ್ಕೊಂಡ್ ಬಂದೆ ಹಾ? ಎಲ್ಲಿ ಮಡಿ ಮಾಡ್ಕೊಂಡ್ ಬಂದ್ಲಾ ನಾನು ದೇವಸ್ಥಾನ ಮುಂದೆಗಡೆ ನೀರ್ ಎಷ್ಟೋಯ್ತಾವ ನೋಡು ತೆಗ್ದು ಹಿಂಗ ನಾಕೆಲ್ಲ ಹಿಂಗ ಅಷ್ಟೇನಾ ನೀನ ಏಯ್ ನಾನ್ ಬರ್ತಲ್ಲಿ ತೊರೆ ಎರಿತಿದ್ರ ಅಲ್ಲೋಗಿ ಮುಳುಗಿ 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 ಓ ಬಂದೆ. ಪವಿತ್ರವಾದ ನೀರು ಯಾವ್ದಪ್ಪ ಅದೇ ಪವಿತ್ರವಾಯ್ತಲ್ಲ ಗಂಗಾ ನದಿ ಹರಿತಾ ಇಲ್ವನಲ್ಲಿ. ತಾವೆಲ್ಲಿ ಮಾಡಿದ್ರ ಸ್ವಾಮಿ ನಾವು ತಿಪ್ಪೇಗುಂಡಿಲ್ ಮಾಡ್ಕೊಂಬಂದು. ಈಗ ಅಲ್ಲಿಗೆ ಗಮ್ಮಂತ ಇದ್ದೀರ ಹಾ ತಾವ ಅದು ಪಾವನ 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 ಆಗಿ ಕೂದಲೆಲ್ಲ ಉದ್ರೋಗ್ಬಿಟ್ಟವೆ ಆ ಪಾಪ ಬರ್ಗೂರ್ ಕೆರೆಯಲ್ಲಿ ಯಾರು ಸ್ನಾನ ಮಾಡಿ ನೋಡ್ರಿ ಇವನೇ ಗ್ಯಾರಂಟಿ ಎಲ್ಲ ಡಮರ್ ಇವಾಗ ಏಯ್ ಹೋಗ್ಬೇಕಲ್ಲ ಏಯ್. ಎಲ್ಲ ಪಂಚಾಂಗ ನೀವೇ ಸ್ನಾನ ಮಾಡಿದ್ರಿ? ಆ? ನೀವೇ ಸ್ನಾನ ಮಾಡಿದ್ರಿ? ಅದೆಲ್ಲ ಕೇಳ್ಬೇಡ ನಾನು ಮಾಡೇ ಇಲ್ಲ ಮಾಡೇ ಇಲ್ವಾ? 1 ವರ್ಷ ಆಯ್ತು. ಗೊತ್ತಿರೋ ವಿಷಯ ಬಿಡು ನೀನ್ ಮಾಡಿಲ್ಲ ಅಂತ ಈಗ ನಮ್ಗೆ ಗೊತ್ತಾಯ್ತು ಮೆಸ್ಟ್ರೆ ಅವ್ನ್ ಮಾಡಿಲ್ಲ 1 ವರ್ಷ ಆಗೈತೆ ರಾಜರ ಮನೆಗೆ ಹೋಯ್ಕೆ ಹಾ ಎಲ್ಲ ಈಗ ಏನೇನ್ ತಂದಿದ್ದೀರಾ? ಪಂಚಾಂಗ ತಂದಿದ್ದೀರಾ ನೀನ್ ಪಂಚಾಂಗ ಮಕ ನಾಯ್ತಿನ ನೆಸಗಿಸ ತಂದಿದ್ದೇನಲ್ಲಿ ಮಂಗ್ಬಡ್ಡಿ ಮಂಗ್ನಿ ಮೇಲೆ ಎತ್ತಬೇಡ ಯಾರ ನೋಡ್ಗಿಡ್ಕೊಂಡು ತಡಿಯೋ 1 ನಿಮಿಷ ಏಯ್ ತಿಕ್ಕಾಗ ಏಯ್ ಏಯ್ ಬರ್ರಿ ಹಿಡಿಯಲ್ಲಿ ಹಿಡಿಯ ದೇ ಅವ್ರಿಗೆಲ್ಲ ಕೊಡ್ಲ ನಂಗೆ ಜಾಸ್ತಿ ಕೊಡಿಬೇಕು ಇದೇನ್ ಮಾಡ್ಬೇಕು ಯಾವ್ದಾಯ್ತು ಸಸಿ? ತಿಕ್ಬೇಕು. ಏಯ್ ಏಯ್ ಲೇ ತಿಕ್ಕಿ ತಿಕ್ಕಿ ತಿಕ್ಕಾಕ್ಬೇಕು. ಏಯ್. ಆಹಾ. ತಿಕ್ಕಿ ತಿಕ್ಕಿ ಲೇ ಅದ್ ಕಡ್ಕೊಂಡ್ಬಿಡ್ತದ ಕಳ್ಳ ಬೆಳಿಗ್ಗೆ ಹೋಗಲ್ಲ ಏಯ್ ನೋಡ್ರೋ. ಏಯ್ ತಿಕ್ಕಿ ತಿಕ್ಕಿ ತಿಕ್ಕಾಕೊಂಬೇಕಂತಾನೆ ಏಯ್ ಮುಂಡೆದ ಏಯ್. ತಿಕ್ಕಿ ತಿಕ್ಕಿ ಹಾಕಿ ಇವನ ತಿಕ್ಕಾಕೊಳ್ಳಿ ಅಂದ ಏಯ್ ನೀನ್ ಕೇಳಿಸ್ಲ ಕಣೋ. ಹ? ತಿಕ್ಕಿ 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 ಏರ್ಸ್ಬೇಕಣ್ಣ. ಹಂಗನ್ನು ತಿಕ್ಕಿ ನಸೆ ಗಮ್ ಗಮ್ ಅಂತ ಐತೆ ಯಾರು ಜಮ್ಮುತಿ ಯಾರು ಬಿಡಪ್ಪ ಗಮ್ ಗಮ್ ಅಂತ ಐತೆ ನಸೆ ಗಮ್ ಗಮ್ ಅಂತ ಐತೆ ಮೂಗು ಜುಮ್ ಜುಮ್ ಅಂತ ಐತೆ ನಸೆ ಗಮ್ ಗಮ್ ಅಂತ ಐತೆ ಮೂಗು ಜುಮ್ ಜುಮ್ ಅಂತ ಐತೆ ಬೆಟ್ಟದ ಪೂಡಿ ಕೊಟ್ಟಿದ ನಾಚೆ ಹೌದಾ ಬೆಟ್ಟದ ಪೂಡಿ ಕೊಟ್ಟಿದ ನಾಚೆ ಗಮ್ ಗಮ್ ಅಂತ ಐತೆ ಮೂಗು ಜುಮ್ ಜುಮ್ ಅಂತ ಐತೆ ಗಮ್ ಗಮ್ ಅಂತ ಐತೆ
ಪಂಚನೂ ತಂದಿದೀವಿ ಲಂಗನೂ ತಂದಿದೀವಿ ಬಡಿ ಪಂಚೆ ಲಂಗ ಅಂತಾನೆ ಪಂಚಾಂಗ ಕಣದು ಪಂಚಲಂಗ ಯಾವ ಪಂಚಾಂಗ ತಂದಿದ್ಯಾ ನೀನು? ಏ ಇವ ಪಂಚಾಂಗ ಅಂತಾನೆ ಅವಲೇ ಪಂಚಲಂಗ ಅಂತ ಪಂಚಲಂಗ ಅಂತ ಅನ್ನ ಇವನು ಸರಿ ಕೇಳ್ಕೊಳ ಪಂಚಾಂಗ ಸುಮ್ಮನೆ ಹುಟ್ಟು ಬಿಟ್ಬಿಡ್ತೀನಿ ಅವ್ನು ಪಂಚಲಂಗ ಅಂತ ಮೇಸ್ತೆ ಇವಾಗ ನೋಡ್ರಿ ಪಂಚಾಂಗ ಪಂಚಾಂಗ ಪಂಚಲಂಗ ತಂದಿದ್ಯಾ ಪಂಚಾಂಗ ಕೊಪ್ಪಳದು ಇವಾಗ ವೇಳೆ ಆಯ್ತು ಪಂಚಲಂಗ ಒಂಟ್ಲು ಕೊಪ್ಪಲ್ದು ನಿಂದು ಒಂಟಿ ಕೊಪ್ಪಲ್ದ ನೀನ್ ಲಂಗ ಇಕ್ಕೋ ನಮ್ ಪಂಚ ಹಾಕತ್ತೀನಿ ಆಯ್ತಾ ರಾಜನ ಮನೆಗೆ ಹೋಗಿ ಪೂಜ್ಯರಾದ ಬ್ರಾಹ್ಮಣೋತ್ತಮರಿಗೆ ನಮಸ್ಕರಿಸಿ ನಿಂಗೆ ಮಂಗಳವಾಗಲಿ ಪೂಜ್ಯರೇ ನಿಮ್ಮ ಪೀಠಗಳಲ್ಲಿ ಕುಳಿತುಕೊಳ್ಳುವರಾಗಿ ರಾಜೇಂದ್ರ ನಮ್ಮನ್ನು ಇಷ್ಟು ಜಾಗೃತಿಯಾಗಿ ಕರೆಸಲು ಕಾರಣವೇನು? ಪೂಜ್ಯರೇ, ನನಗಾದರೂ ಹಲವು ದಿನಗಳಿಂದ ನವಗ್ರಹಗಳ ವಿಚಾರವನ್ನು ಕೇಳಬೇಕೆಂದು ಈ ನನ್ನ ಮನಸ್ಸು ಆತುರ ಪಡುತ್ತಿರುವುದು. ನವಗ್ರಹಗಳಲ್ಲಿ ಯಾರು ಬಲವಂತರು, ಯಾರು ಫಲದಾಯಕರು ಎಂಬ ವಿಚಾರವನ್ನು ಒಬ್ಬೊಬ್ಬರಾಗಿ ಒಂದೊಂದು ಗ್ರಹದ ವಿಚಾರವನ್ನು ತಿಳಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ಬ್ರಾಹ್ಮಣೋತ್ತಮರೇ. ಆಗಬಹುದು ರಾಜೇಂದ್ರ. ಬ್ರಾಹ್ಮಣೋತ್ತಮರೇ, ಮೊದಲನೇ ಗ್ರಹವಾದ ಸೂರ್ಯ ದೇವರ ವಿಚಾರವನ್ನು ಹೇಳುತ್ತೇನೆ, ಮನವಿಟ್ಟು ಲಾಲಿಸು ರಾಜೇಂದ್ರ. ಹೇಳುವರಾಗಿ ಪಂಡಿತೋತ್ತಮರೇ. ಬ್ರಾಹ್ಮಣೋತ್ತಮರೇ, ಮೊದಲನೇ ಗ್ರಹವಾದ ಸೂರ್ಯನೆಂಬ ಗ್ರಹನಿಗೆ ಗೋಧಿ ಎಂಬ ಧಾನ್ಯವನ್ನಿಟ್ಟು ಫಲ ಪುಷ್ಪಗಳಿಂದ ಧೂಪ ದೀಪಗಳಿಂದ ಭಯ ಭಕ್ತಿಯಿಂದ ನಯ ವಿನಯದಿಂದ ಯಾರು ಪೂಜಿಸುವರು, ಯಾರು ಧ್ಯಾನಿಸುವರು ಅಂತ ಭಕ್ತಾದಿಗಳಿಗೆ ಬಿಸಿಲು ಬೆಳಕನ್ನು ಕೊಟ್ಟು ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡೋನು ರಾಜೇಂದ್ರ. ಬ್ರಾಹ್ಮಣೋತ್ತಮರೇ, ರಾಜೇಂದ್ರ, ಅಂತಹ ಸೂರ್ಯಗ್ರಹಕ್ಕೆ ನಾನು ಸಹ ನಮಸ್ಕರಿಸುವೆನು. ನಾವು ಕೊಡುವ ಈ ಫಲಪುಷ್ಪಾದಿಗಳಿಂದ ಆ ಸೂರ್ಯ ದೇವರನ್ನೊಂದು ಸಾರಿ ಪೂಜಿಸುವರಾಗಿ ಬ್ರಾಹ್ಮಣೋತ್ತಮರೇ. ಆಗಬಹುದು ರಾಜೇಂದ್ರ. ಸೂರ್ಯದೇವರ ಪಾದಾರವಿತಿ ಗೋವಿಂದ, ಪಾದಾರವಿತಿ ಗೋವಿಂದ, ಶನೇಶ್ವರನ ಪಾದಾರವಿತಿ ಗೋವಿಂದ, ರಾಜೇನವ ಪಾರ್ವತಿ ಪತಿಯೇ. ಬ್ರಾಹ್ಮಣೋತ್ತಮರೇ, ರಾಜೇಂದ್ರ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ಆಗಬಹುದು ರಾಜೇಂದ್ರ. ರಾಜೇಂದ್ರ, ಬ್ರಾಹ್ಮಣೋತ್ತಮರೇ, ಎರಡನೇ ಗ್ರಹವಾದ ಚಂದ್ರಗ್ರಹದ ಮಹಿಮೆಯನ್ನು ಹೇಳುತ್ತೇನೆ, ಮನವಿಟ್ಟು ಲಾಲಿಸು ರಾಜೇಂದ್ರ. ಹೇಳುವರಾಗಿ ಪಂಡಿತೋತ್ತಮರೇ.
ಅಕ್ಕಿ ಎಂಬ ಧಾನ್ಯವಿನಿಟ್ಟು ಫಲ ಪುಷ್ಪಗಳಿಂದ ಧೂಪ ದೀಪಗಳಿಂದ ಭಯ ಭಕ್ತಿಯಿಂದ ನಯ ವಿನಯದಿಂದ ಯಾರು ಪೂಜಿಸುವರು, ಯಾರು ಧ್ಯಾನಿಸುವರು ಅಂತ ಭಕ್ತಾದಿಗಳಿಗೆ ಸಕಲ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡುವನು ರಾಜೇಂದ್ರ. ಬ್ರಾಹ್ಮಣೋತ್ತಮರೇ, ರಾಜೇಂದ್ರ, ಅಂತಹ ಚಂದ್ರಗ್ರಹಕ್ಕೆ ನಾನು ಸಹ ನಮಸ್ಕರಿಸುವೆನು. ನಾವು ಕೊಡುವ ಈ ಫಲಪುಷ್ಪಾದಿಗಳಿಂದ ಆ ಚಂದ್ರದೇವರನ್ನೊಂದು ಸಾರಿ ಪೂಜಿಸುವರಾಗಿ ಬ್ರಾಹ್ಮಣೋತ್ತಮರೇ. ನಿಮಿಷದಂತೆ ಆಗಲಿ ರಾಜೇಂದ್ರ. ಚಂದ್ರದೇವರ ಪಾದಾರವತಿ ಗೋವಿಂದ, ಆದಿಗಳ ಪಾದಾರವತಿ ಗೋವಿಂದ, ಶನಿದೇವರ ಪಾದಾರವತಿ ಗೋವಿಂದ, ಜಯಾದಿ ನಮ ಪಾರ್ವತಿ ಪತಿಯೇ. ಬ್ರಾಹ್ಮಣೋತ್ತಮರೇ, ರಾಜೇಂದ್ರ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ 3ನೇ ಗ್ರಹವಾದ ಮಂಗಳದೇವನ ವಿಚಾರವನ್ನು ಹೇಳುತ್ತೇನೆ, ಚಿತ್ತವಿಟ್ಟು ಲಾಲಿಸುವರಾಗಿ. ಹೇಳುವರಾಗಿ ಬ್ರಾಹ್ಮಣೋತ್ತಮರೇ. ಪರಮ ಅಂಗಾರಕನೋ ನೆರಪೂಜನವನೋ. ಹೇಳುವರಾಗಿ ಬ್ರಾಹ್ಮಣೋತ್ತಮರೇ. ಪರಮ ರಾಜಾ 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 ಜಾತಿ ಶೂದ್ರನು ಹಿಡಿ ಹಿಂಬಜಿಸುವನು. ಪ್ರಭು, ಹೇಳುವರಾಗಿ ಬ್ರಾಹ್ಮಣೋತ್ತಮರೇ. ಜಾತಿ ಶೂದ್ರನು ಹಿಡಿ ಹಿಂಬಜಿಸುವನು. ಹರೇ ಗೋಹರ ಹರೇ ಗೋಹರ ಪರಮ ರಾಜೇಂದ್ರ, ಈ ಮಂಗಳದೇವರನ್ನು ಯಾರು ಭಯ ಭಕ್ತಿ ವಿನಯದಿಂದ ಪೂಜಿಸುವರು ಅಂತವರಿಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವನು ರಾಜೇಂದ್ರ. ನಾನು ಸಹ ಆ ಪರಮಾತ್ಮನನ್ನು ಪೂಜಿಸುವೆನು, ತಾವು ಸಹ ಆ ಪರಮಾತ್ಮನನ್ನು ಪೂಜಿಸುವಂತರಾಗಿ. ಬ್ರಾಹ್ಮಣೋತ್ತಮರೇ, ಅಂತಹ ಮಂಗಳ ಗ್ರಹಕ್ಕೆ ನಾನು ಸಹ ನಮಸ್ಕರಿಸುವೆನು. ನಾವು ಕೊಡುವ ಈ ಫಲಪುಷ್ಪಾದಿಗಳಿಂದ ಆ ಮಂಗಳ ದೇವರನ್ನೊಂದು ಸಾರಿ ಪೂಜಿಸುವರಾಗಿ ಬ್ರಾಹ್ಮಣೋತ್ತಮರೇ. ಆಗಬಹುದು ರಾಜೇಂದ್ರ. ಮಂಗಳದೇವರ ಪಾದಾರವತಿ ಗೋವಿಂದ, ಆದಿಗಳ ಪಾದಾರವತಿ ಗೋವಿಂದ, ಶನೇಶ್ವರನ ಪಾದಾರವತಿ ಗೋವಿಂದ, ಜಯಾದಿ ನಮ ಪಾರ್ವತಿ ಪತಿಯೇ. ಬ್ರಾಹ್ಮಣೋತ್ತಮರೇ, ರಾಜೇಂದ್ರ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ಆಗಬಹುದು ರಾಜೇಂದ್ರ. ರಾಜೇಂದ್ರ, 4ನೇ ಗ್ರಹವಾದ ಬುಧ ಗ್ರಹದ ಮಹಿಮೆಯನ್ನು ಹೇಳುತ್ತೇನೆ, ಮನವಿಟ್ಟು ಲಾಲಿಸು ರಾಜೇಂದ್ರ. ಹೇಳುವರಾಗಿ ಬ್ರಾಹ್ಮಣೋತ್ತಮರೇ. ಬುಧನು ಎಂಬೋ ಗ್ರಹವು ಬಲವಂತ ರಾಜೇಂದ್ರ. ಬುಧನು ಎಂಬೋ ಗ್ರಹವು ಕೇಳು ರಾಜೇಂದ್ರ. ಆ, 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 ಆ. ಭಕ್ತಿಯಿಂದಲೇ ಪೂಜೆಗೆ ಭೋಗ ಪಾತ್ರ ಕೊಡುವನವನು ರಾಜೇಂದ್ರ. ಹೇಳುವರಾಗಿ ಬ್ರಾಹ್ಮಣೋತ್ತಮರೇ.
ಬುಧನು ಎಂಬ ಗ್ರಹನಿಗೆ ಹೆಸರು ಕಾಳು ಎಂಬ ಧಾನ್ಯವನ್ನಿಟ್ಟು ಫಲ ಪುಷ್ಪಗಳಿಂದ ಧೂಪ ದೀಪಗಳಿಂದ ಭಯ ಭಕ್ತಿಯಿಂದ ನಯ ವಿನಯದಿಂದ ಯಾರು ಪೂಜಿಸುವರು ಯಾರು ಧ್ಯಾನಿಸುವರೋ ಅಂತ ಭಕ್ತಾದಿಗಳಿಗೆ ಸಕಲ ಸಿರಿ ಸಂಪತ್ತು ಕೊಟ್ಟು ಕಾಪಾಡೋನು ರಾಜೇಂದ್ರ. ಬ್ರಾಹ್ಮಣೋತ್ತಮರೇ, ರಾಜೇಂದ್ರ, ಅಂತಹ ಬುಧ ಗ್ರಹಕ್ಕೆ ನಾನು ಸಹ ನಮಸ್ಕರಿಸುವೆನು. ನಾವು ಕೊಡುವ ಈ ಫಲಪುಷ್ಪಾದಿಗಳಿಂದ ಆ ಬುಧ ದೇವರನ್ನೊಂದು ಸಾರಿ ಪೂಜಿಸುವರಾಗಿ ಬ್ರಾಹ್ಮಣೋತ್ತಮರೇ. ನಿಮಿಷ ಸಂಜಾಗಲಿ ರಾಜೇಂದ್ರ. ಬುಧದೇವರ ಪಾದಕ್ಕೆ ಗೋವಿಂದ, ಬುಧದೇವರ ಪಾದಕ್ಕೆ ಗೋವಿಂದ, ಬುಧದೇವರ ಪಾದಕ್ಕೆ ಗೋವಿಂದ, ಪಾರ್ವತಿ ಪದೇ ಹರ ಹರ ಮಹಾದೇವ. ಬ್ರಾಹ್ಮಣೋತ್ತಮರೇ, ರಾಜೇಂದ್ರ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ 5ನೇ ಗ್ರಹವಾದ ಗುರುದೇವರ ಮಹಿಮೆನ್ನೇಳುತ್ತೇವೆ, ಚಿತ್ತವಿಟ್ಟು ಲಾಲಿಸುವರಾಗಿ ಹೇಳುವರಾಗಿ ಬ್ರಾಹ್ಮಣೋತ್ತಮರೇ. ಗುರುವೋ ಗುರುವಿನ ಮಹಿಮೆಯ ಬೇಳಾಡಿ ಸಾಧ್ಯವೇ ಪ್ರಭು. ಗುರುವಿನ ಮಹಿಮೆಯ ಬೇಳಾಡಿ ಸಾಧ್ಯವೇ ಹಾರಿ ಹರಿ ಕಾಡುವನು ದೇವಾ ಪ್ರಭು. ಈ ಪ್ರೀತಿ ಜಗದಲ್ಲಿ ಕಾಡುವನು ದೇವಾ ರಾಜೇಂದ್ರ, ಈ ಗುರುದೇವರನ್ನು ಯಾರು ಭಯ ಭಕ್ತಿ ವಿನಯದಿಂದ ಪೂಜಿಸುವರು ಅಂತವರಿಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವನು ಆ ಪರಮಾತ್ಮನು ಪೂಜಿಸುವಂತರಾಗಿ. ಬ್ರಾಹ್ಮಣೋತ್ತಮರೇ, ಅಂತಹ ಗುರುಗ್ರಹಕ್ಕೆ ನಾನು ಸಹ ನಮಸ್ಕರಿಸುವೆನು. ನಾವು ಕೊಡುವ ಈ ಫಲಪುಷ್ಪಾದಿಗಳಿಂದ ಆ ಗುರುದೇವರನ್ನು ಸಾರಿ ಬಹಳ ನಯ ವಿನಯದಿಂದ ಭಯ ಭಕ್ತಿಯಿಂದ ಪೂಜಿಸುವರಾಗಿ ಬ್ರಾಹ್ಮಣೋತ್ತಮರೇ. ಆಗಬಹುದು ರಾಜೇಂದ್ರ. ಗುರುದೇವರ ಪಾದಾರವತಿ ಗೋವಿಂದ, ಗೋವಿಂದ, ಪಾದಾರವತಿ ಗೋವಿಂದ, ಗೋವಿಂದ, ಪಾದಾರವತಿ ಗೋವಿಂದ, ಗೋವಿಂದ, ನಮ್ಮ ಪಾರ್ವತಿ ಪದೇ. ಬ್ರಾಹ್ಮಣೋತ್ತಮರೇ, ರಾಜೇಂದ್ರ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ರಾಜೇಂದ್ರ, 6ನೇ ಗ್ರಹವಾದ ಶುಕ್ರ ಗ್ರಹದ ಮಹಿಮೆಯನ್ನು ಹೇಳುತ್ತೇನೆ, ಮನವಿಟ್ಟು ಲಾಲಿಸು ರಾಜೇಂದ್ರ. ಹೇಳುವರಾಗಿ ಬ್ರಾಹ್ಮಣೋತ್ತಮರೇ.
ಬ್ರಾಹ್ಮಣೋತ್ತಮರೇ, 6ನೇ ಗ್ರಹವಾದ ಶುಕ್ರನೆಂಬ ಗ್ರಹನಿಗೆ ಅವರೇಕಾಳು ಎಂಬ ಧಾನ್ಯವಿನಿಟ್ಟು ಫಲ ಪುಷ್ಪಗಳಿಂದ ಧೂಪ ದೀಪಗಳಿಂದ ಭಯ ಭಕ್ತಿಯಿಂದ ನಯ ವಿನಯದಿಂದ ಯಾರು ಪೂಜಿಸುವರು, ಯಾರು ಧ್ಯಾನಿಸುವರೋ ಅಂತ ಭಕ್ತಾದಿಗಳಿಗೆ ಸಕಲ ಸಿರಿ ಸಂಪತ್ತು ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡುವನು ರಾಜೇಂದ್ರ. ಬ್ರಾಹ್ಮಣೋತ್ತಮರೇ, ರಾಜೇಂದ್ರ, ಅಂತಹ ಶುಕ್ರ ಗ್ರಹಕ್ಕೆ ನಾನು ಸಹ ನಮಸ್ಕರಿಸುವೆನು. ನಾವು ಕೊಡುವ ಈ ಫಲಪುಷ್ಪಾದಿಗಳಿಂದ ಆ ಶುಕ್ರದೇವರನ್ನೊಂದು ಸಾರಿ ಪೂಜಿಸುವರಾಗಿ ಬ್ರಾಹ್ಮಣೋತ್ತಮರೇ. ಪಾದಕ್ಕೆ ಗೋವಿಂದ, ಶುಕ್ರದೇವರ ಪಾದಕ್ಕೆ ಗೋವಿಂದ, ಶುಕ್ರದೇವರ ಪಾದಕ್ಕೆ ಗೋವಿಂದ, ಪಾರ್ವತಿ ಪದೇ. ಬ್ರಾಹ್ಮಣೋತ್ತಮರೇ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ಆಗಬಹುದು ರಾಜೇಂದ್ರ. 7ನೇ ಗ್ರಹದ ವಿಚಾರವನ್ನು ನಿಮ್ಮ ಅರಮನೆ ಪಂಡಿತೋತ್ತಮ ತಿಳಿಸುವರು. ನಾನಾದರೂ 8, 9ನೇ ಗ್ರಹವಾದ ರಾಹುಕೇತುಗಳ ವಿಚಾರವನ್ನು ಹೇಳ್ತೇನೆ, ಮನವಿಟ್ಟು ಕೇಳುವವರಾಗಿ. ಹೇಳುವರಾಗಿ ಪಂಡಿತೋತ್ತಮರೇ. ರಾಹುಕೇತುಗಳೆಂಬ ಆಕಾಶ ಕುಲದವರು ರಾಹುಕೇತುಗಳಾದರೂ ಸಿಂಹಿಯ ಗರ್ಭದಲ್ಲಿ ಜನಿಸಿದರು. ಇವರಾದರೂ ರಾಕ್ಷಸ ಕುಲದವರು. ಇವರ ಪತ್ರೆಯಾದ ಗರಿಕೆ ಮತ್ತು ದರ್ಬೆ, ಇವರ ಧಾನ್ಯವಾದ ಉಳ್ಳಿ ಮತ್ತು ಉರ್ದು. ಇವನ್ನಿಟ್ಟು ಯಾರು ಭಯ ಭಕ್ತಿ ನಯ ವಿನಯದಿಂದ ಪೂಜಿಸುವರು ಅಂಥವರಿಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವರು ಮಹಾಪ್ರಭು. ಬ್ರಾಹ್ಮಣೋತ್ತಮರೇ, ಮಹಾಪ್ರಭು, ಅಂತಹ ರಾಹುಕೇತು ಗ್ರಹಗಳಿಗೆ ನಾನು ಸಹ ನಮಸ್ಕರಿಸುವೆನು. ನಾವು ಕೊಡುವ ಈ ಫಲಪುಷ್ಪಾದಿಗಳಿಂದ ಆ ರಾಹುಕೇತು ಗ್ರಹಗಳನ್ನೊಂದು ಸಾರಿ ಪೂಜಿಸುವರಾಗಿ ಬ್ರಾಹ್ಮಣೋತ್ತಮರೇ. ಹಾಗೆ ಆಗಲಿ ಪೂಜ್ಯರೇ. ರಾಹುಕೇತುಗಳ ಪಾದಕ್ಕೆ ಗೋವಿಂದ, ರಾಹುಕೇತುಗಳ ಪಾದಕ್ಕೆ ಗೋವಿಂದ, ರಾಹುಕೇತುಗಳ ಪಾದಕ್ಕೆ ಗೋವಿಂದ, ಪಾರ್ವತಿ ಪದೇ. ನವ ಪಂಡಿತೋತ್ತಮರೇ ಕೇಳಿರಿ, ನವ ಪಂಡಿತೋತ್ತಮರೇ ಕೇಳಿರಿ, ಅಷ್ಟಮಗ್ರಹದ ವಿಚಾರವಂ ಕೇಳಿ ಎನ್ನ ಮನಸ್ಸಿಗೆ ಆನಂದವಾಯ್ತು ಪಂಡಿತರೇ. ಪಂಡಿತರೇ, ಪಂಡಿತರೇ, ಉಳಿದೊಂದು ಗ್ರಹದ ವಿಚಾರವ, ಉಳಿದೊಂದು ಗ್ರಹದ ವಿಚಾರವ
ಅಂಗದಿಂಪೇಳಿಯಬೆ ಪಂಡಿತರೇ 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 ಪಂಡಿತೋತ್ತಮರೇ ಮಹಾಪ್ರಭು, ಇಲ್ಲಿಯವರೆವಿಗೂ 8 ಗ್ರಹಗಳ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗಿರುವುದು. ಇನ್ನುಳಿದಿರುವ 7ನೆಯ ಗ್ರಹವಾದ ಶನಿದೇವರ ವಿಚಾರವನ್ನು ಹೇಳಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ಬ್ರಾಹ್ಮಣೋತ್ತಮರೇ. ಮಹಾಪ್ರಭು, ಭಯ ಭಕ್ತಿ ವಿನಯಿಂದ ಕೇಳೋದಾದ್ರೆ ಹೇಳ್ತೇನೆ ಮಹಾಪ್ರಭು. ಹೇಳುವರಾಗಿ ಬ್ರಾಹ್ಮಣೋತ್ತಮರೇ. ಇವರ ಮಾತಂತಿರಲಿ ರಾಜನ ಕೇಳು ಶನಿಯ ಕೇಳು ಹೇಳುವರಾಗಿ ಬ್ರಾಹ್ಮಣೋತ್ತಮರೇ. ಇವರ ಮಾತಂತಿರಲಿ ರಾಜನ ಕೇಳು ಶನಿಯ ಕೇಳು ಶನಿಯ ಹೇಳುವರಾಗಿ ಬ್ರಾಹ್ಮಣೋತ್ತಮರೇ. ಇವನ ದೈವವು ಕಾಲ ಭೈರವ. ಹೇಳುವರಾಗಿ ಪಂಡಿತೋತ್ತಮರೇ. ಇವನ ದೈವವು ಕಾಲ ಭೈರವ ಕಾಲನಾದರೂ ಗಗರುವ. ಕಾಲನಾದರೂ ಗಗರುವ. ಇವರ ಮಾತಂತಿರಲಿ ರಾಜನ ಕೇಳು ಶನಿಯ ಮಹಿಮೆಯ. ಕಪ್ಪು ರೂಪವ ಧರಿಸಿ ಇವನು. ಹೇಳುವರಾಗಿ ಬ್ರಾಹ್ಮಣೋತ್ತಮರೇ. ಕಪ್ಪು ರೂಪವ ಧರಿಸಿ ಇವನು ಹಬ್ಬದಿಲ್ ಕುಲದೊಳಗೆ ಸಾಗಿದ. ಹಬ್ಬದಿಲ್ ಕುಲದೊಳಗೆ ಸಾಗಿದ. ಇವನ ಮಾತಂತಿರಲಿ ರಾಜನ ಕೇಳು ಶನಿಯ ಮಹಿಮೆಯ. ಕೇಳು ಶನಿಯ ಮಹಿಮೆಯ. ಹೇಳುವರಾಗಿ ಪಂಡಿತೋತ್ತಮರೇ. ಎಲ್ಲರಕ್ಕೆ ಶ್ರೇಷ್ಠನೀತನು. ಎಲ್ಲರಕ್ಕೆ ಶ್ರೇಷ್ಠನೀತನು. ತ್ಯಾಗ ಉದರದೆ ಜನಿಸಿದ. ತ್ಯಾಗ ಉದರದೆ ಜನಿಸಿದ. ಇವರ ಮಾತಂತಿರಲಿ ರಾಜನ ಕೇಳು ಶನಿಯ ಮಹಿಮೆಯ. ಕೇಳು ಶನಿಯ ಮಹಿಮೆಯ. ಕೇಳು ಶನಿಯ ಮಹಿಮೆಯ. ಮಹಾಪ್ರಭು, ಬ್ರಾಹ್ಮಣೋತ್ತಮರೇ. ಈತನಾದರೂ ಕಾಲಭೈರವನ ಪರಮ ಭಕ್ತನಾಗಿರುವನು. ಮಹಾಪ್ರಭು ಬ್ರಾಹ್ಮಣೋತ್ತಮರೇ. ಮಹಾಪ್ರಭು ಈತನು ಕಂಡರೆ ತ್ರಿಮೂರ್ತಿಗಳು ಸಹ ಗಡಗಡನೆ ನಡುಗುವರು. ಮಹಾಪ್ರಭು ಈತನಾದರೂ ಜಾತಿಯಲ್ಲಿ ಜ್ಯೋತಿ ಗಾಣಿಗನು. ಗಾಣಿಗರು ಎಳ್ಳನ್ನು ಗಾಣಕ್ಕೆ ಹಾಕಿ ಎಣ್ಣೆ ಒಂದು ಕಡೆ ಸಿಪ್ಪೆ ಒಂದು ಕಡೆ ಹೇಗೆ ಬೇರ್ಪಡಿಸರೋ ಈ ಶನಿದೇವರಾದರೂ ಸತ್ಯ ಒಂದು ಕಡೆ ಅಸತ್ಯ ಒಂದು ಕಡೆ ಬೇರ್ಪಡಿಸುವನು ಮಹಾಪ್ರಭು ಈತನ ಚರಿತ್ರೆಯನ್ನು ಹೇಳ್ತಾ ಹೋದರೆ ದಿನವೆಲ್ಲ ವಾರವಲ್ಲ ತಿಂಗಳಲ್ಲ ಯುಗಗಳು ಸಾಲದು ಮಹಾಪ್ರಭು ಈತನನ್ನು ಪೂಜೆಯನ್ನು ಮಾಡುವರಾಗಿ ಬ್ರಾಹ್ಮಣೋತ್ತಮರೇ. ಮಹಾಪ್ರಭು ಅಂತ ಶನಿಗ್ರಹಕ್ಕೆ ನಾನು ಸಹ ನಮಸ್ಕರಿಸುವೆನು. ನಾವು ಕೊಡುವ ಈ ಫಲಪುಷ್ಪಾದಿಗಳಿಂದ ಆ ಶನಿದೇವರನ್ನೊಂದು ಸಾರಿ ಬಹಳ ಭಯ ಭಕ್ತಿಯಿಂದ ಪೂಜಿಸುವರಾಗಿ ಬ್ರಾಹ್ಮಣೋತ್ತಮರೇ. ಮಹಾಪ್ರಭು ಕೋಟಿ ದೇವರಿಗಿಂತ ಶನಿದೇವರ ಪೂಜೆಯ ಮಾಡಿ. ಕೋಟಿ ದೇವರಿಗಿಂತ ಶನಿದೇವರ ಪೂಜೆಯ ಮಾಡಿ. ಒಂದೇ ಒಂದು ಸಾರಿ ಶನಿದೇವರ ಪೂಜೆಯ
ಮಹಾಪ್ರಭು ಬ್ರಾಹ್ಮಣೋತ್ತಮರೇ, ಈತನಿಗೆ ಎಳ್ಳು ಧಾನ್ಯವನ್ನಿಟ್ಟು ತುಳಸಿ ಪತ್ರೆ ಇಟ್ಟು ಕಪ್ಪು ವಸ್ತ್ರವನ್ನಿಟ್ಟು ತುಳಸಿ ಪತ್ರೆ ಇಟ್ಟು ಭಯ ಭಕ್ತಿಯಿಂದ ಪೂಜಿಸುವಾಗಿ ಮಹಾಪ್ರಭು. ಹಾಗೆ ಆಗಲಿ ಬ್ರಾಹ್ಮಣೋತ್ತಮರೇ. ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ, ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ, ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ. ಹರ ಪಾರ್ವತಿ ಪತೆ. ಬ್ರಾಹ್ಮಣೋತ್ತಮರೇ, ಮಹಾಪ್ರಭು ಆ ವಿಚಾರವೂ ಆಗಿರಲಿ. ದಿನವಲ್ಲ, ವಾರವಲ್ಲ, ತಿಂಗಳಲ್ಲ, ವರುಷವಲ್ಲ, ಯುಗ ಯುಗಗಳೇ ಕಳೆದರೂ ಆ ಶನಿದೇವರ ವಿಚಾರವನ್ನು ತಿಳಿಸಲು ಅಸಾಧ್ಯವೆಂದು ಹೇಳಿದಿರಲ್ಲ, ಆ ವಿಚಾರವನ್ನು ಮತ್ತೊಂದು ಸಾರಿ ತಿಳಿಸುವರಾಗಿ. ಮಹಾಪ್ರಭು ಆತನ ಜನ್ಮ ವೃತ್ತಾಂತವನ್ನು ಹೇಳುತ್ತೇನೆ, ಮನವಿಟ್ಟು ಕೇಳುವರಾಗಿ ಮಹಾಪ್ರಭು. ಹೇಳುವರಾಗಿ ಬ್ರಾಹ್ಮಣೋತ್ತಮರೇ. ಶನಿಯ ಜನ್ಮಿಸಿದಾಗ ತನ್ನ ಪಿತನ ಮೇಲೆ. ಮಹಾಪ್ರಭು ಬ್ರಾಹ್ಮಣೋತ್ತಮರೇ, ಶನಿಯ ಜನ್ಮಿಸಿದಾಗ ತನ್ನ ಪಿತನ ಮೇಲೆ ದೃಷ್ಟಿಯ ಜನಕೋತ್ತಮಾಯೇ ರಾಜಾ ಹರಸ ನೇತ್ರಗಳೇ ಬ್ರಾಹ್ಮಣೋತ್ತಮರೇ, ಮಹಾಪ್ರಭು ಹೇಳುವರಾಗಿ ಪಂಡಿತೋತ್ತಮರೇ. ಹೇಳುವರಾಗಿ ಪಂಡಿತೋತ್ತಮರೇ. ಮಹಾಪ್ರಭು ಬ್ರಾಹ್ಮಣೋತ್ತಮರೇ, ಆ ಶನಿದೇವರು ಜನಿಸ ವಿಚಾರವನ್ನು ಸೂರ್ಯದೇವನಿಗೆ ತಿಳಿಸೋಣ. ಛಾಯಾದೇವಿಯಾದರೂ ಸೂರ್ಯದೇವನಿಗೆ ವೇಳೆಯಿಲ್ಲದ ಕಾರಣ 12 ಗಂಟೆ ಸಮಯದಲ್ಲಿ ಛಾಯಾದೇವಿಯು ಅಗ್ರದಲ್ಲಿ ಆಸಿ 12 ಗಂಟೆ ಸಮಯದಲ್ಲಿ ಮಗುವನ್ನು ಮಲಗಿಸಿ ತೋರಿಸೋಣ. ಸೂರ್ಯದೇವನಾದರೂ ಮಗುವನ್ನು ನೋಡಿ, ಓಹೋ ನನ್ನ ಹಿರಿಯ ಮಗನಾದರೂ ಯಮಲೋಕದಲ್ಲಿ ರಾಜ್ಯಭಾರ ಮಾಡುತ್ತಿರೋನು, ಈ ಮಗುವಾದರೂ ಇಷ್ಟು ಕಪ್ಪು ರೂಪು, ಗುಂಗುರು ಕೂದಲು, ಹೀನ ಕುಲವೆಂದು ಮನಸ್ಸಿನಲ್ಲಿ ವ್ಯಸನೂ ಪಟ್ಟಿದ್ದಾರೆ ಮಹಾಪ್ರಭು. ಮುಂದೇನಾಯ್ತು ಬ್ರಾಹ್ಮಣೋತ್ತಮರೇ? ಮಹಾಪ್ರಭು ಇದನ್ನು ನೋಡಿದ ಶನಿದೇವರಾದರು, ಓಹೋ ನನ್ನ ತಂದೆ ಈ ರೀತಿ ಆಳಿಸ್ತಿರುವಲ್ಲ,
ಇನ್ನು ಭೂಲೋಕ ಜನರು ನನ್ನನ್ನು ಪೂಜಿಸುವರೆ ಎಂದು ತನ್ನ ಕ್ರೂರ ದೃಷ್ಟಿಯನ್ನು ತಂದೆಯ ಮೇಲೆ ಬೀರೋಣ. ತಂದೆಗಾದರೂ ಕುಷ್ಠರೋಗ ಪ್ರಾಪ್ತಿಯಾಯಿತು ಮಹಾಪ್ರಭು. ಮಹಾಪ್ರಭು, ಜನ್ಮ ಕೊಟ್ಟ ತಂದೆಗೆ ಕುಷ್ಠರೋಗವೇ ಪ್ರಾಪ್ತವಾಯಿತೆ? ಹೌದು ಮಹಾಪ್ರಭು. ಮುಂದಿನ ವಿಚಾರವನ್ನು ತಿಳಿಸುವರಾಗಿ. ಮಹಾಪ್ರಭು, ಹರುಣನೆಂಬ ಸಾರಥಿಗೆ ಕೈ ಕಾಲುಗಳು ಸಹ ಎಳವನಾದವು ಮಹಾಪ್ರಭು. ಏನು ಬ್ರಾಹ್ಮಣೋತ್ತಮರೇ, ರಥವನ್ನು ನಡೆಸುತ್ತಿದ್ದ ಅರುಣನ ಕೈ ಕಾಲುಗಳು ಕೂಡ ಎಳವನಾದವೇ ಬ್ರಾಹ್ಮಣೋತ್ತಮರೇ? ಹೌದು ಮಹಾಪ್ರಭು. ಸಂತೋಷ. ಮುಂದಿನ ವಿಚಾರವನ್ನು ತಿಳಿಸುವರಾಗಿ. ಮಹಾಪ್ರಭು, ರಥಕ್ಕೆ ಕಟ್ಟಿದ್ದ 7 ಅಶ್ವಗಳ ಕಣ್ಣುಗಳು ಸಹ ಕಾಣದಂತಾದವು ಮಹಾಪ್ರಭು. ಬ್ರಾಹ್ಮಣೋತ್ತಮರೇ, ಮಹಾಪ್ರಭು, ರಥಕ್ಕೆ ಕಟ್ಟಿದ್ದ 7 ಅಶ್ವಗಳ ಕಣ್ಣುಗಳು ಸಹ ಕಾಣದಂತಾದವೆ. ಹೌದು ಮಹಾಪ್ರಭು. ಬಹಳ ಸಂತೋಷ. ಮುಂದಿನ ವಿಚಾರವನ್ನು ತಿಳಿಸುವರಾಗಿ ಬ್ರಾಹ್ಮಣೋತ್ತಮರೇ. ಮಹಾಪ್ರಭು, ಪ್ರಪಂಚವನ್ನು ಕತ್ತಲಮಯವಾಯಿತು. ಇದನ್ನು ನೋಡಿದ ಛಾಯಾದೇವಿ ಆದರೂ ಓಹೋ ಪ್ರಪಂಚವೇ ಕತ್ತಲಮಯವಾಯ್ತಾ ಎಂದು ಬಂದು ತನ್ನ ಮಗನಲ್ಲಿ ಬೇಡಿಕೊಳ್ಳೋಣ. ತಾಯಿ ಮಾತಿಗಾದರೂ ಕಟ್ಟು ಬಿದ್ದು ಶನಿದೇವರಾದರೂ ತನ್ನ ಕ್ರೂರ ದೃಷ್ಟಿಯನ್ನು ಹಿಂದಕ್ಕೆ ತೆಗೆದುಕೊಂಡಾಗ ತನ್ನ ತಂದೆಗೆ ಕುಷ್ಠರೋಗವು ಮಾಯವಾಯಿತು ಮಹಾಪ್ರಭು. ಬ್ರಾಹ್ಮಣೋತ್ತಮರೇ, ಮಹಾಪ್ರಭು, ಏನನ್ನಾಡುತ್ತಿರುವಿರಿ? ಪ್ರಪಂಚದಲ್ಲಿ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ದೈವ ಸ್ವರೂಪರೆಂದು ಪೂಜಿಸುವುದು ಸಹಜ. ಅಂತಹದರಲ್ಲಿ ಜನ್ಮ ಕೊಟ್ಟ ತಂದೆಗೆ ಕುಷ್ಠ ರೋಗವನ್ನು ಕೊಟ್ಟನೆಂಬ ವಾರ್ತೆಯನ್ನು ಹೇಳುತ್ತಿರಲ್ಲ, ಸಾಕು ಬಾಯಿ ಮುಚ್ಚಿ. ಮಹಾಪ್ರಭು, ಹರುಣೆಂಬ ಸಾರಥಿಗೆ ಕೈ ಕಾಲು ಸಹ ಬಂದವು ಮಹಾಪ್ರಭು. ಅದು ಅಲ್ಲದೆ ರಥ ಕಟ್ಟಿದ ಕಣ್ಣುಗಳು ಸಹ, ಕುದುರೆಗಳ ಕಣ್ಣುಗಳು ಸಹ ಬಂದವು. ಪ್ರಪಂಚವನ್ನು ಮೊದಲಿಗಿಂತ ಪ್ರಜ್ವಲಿಸಿತು ಮಹಾಪ್ರಭು. ಬ್ರಾಹ್ಮಣೋತ್ತಮರೇ, ಮಹಾಪ್ರಭು, ಪಂಡಿತರೇ ಜನಪದಕ್ಕೆ ಸಮ್ಮತ ವಲ್ಲಭಿ. ಪಂಡಿತರೇ ಜನಪದಕ್ಕೆ ಸಮ್ಮತ ವಲ್ಲಭಿ. ಮಹಾಪ್ರಭು, ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ಕಷ್ಟವನ್ನು ಕೊಟ್ಟನೆಂದು ಹೇಳುತ್ತಿರುವಲ್ಲ, ಸಾಕು ಬಾಯಿ ಮುಚ್ಚಿ. ತಂದೆ ತಾಯಿಗಳನ್ನು ಕಾಡುವವನು ಒಬ್ಬ ದೈವನೇ. ಆತನು ನಿಂದಕನಲ್ಲದೆ ಪೂಜಿಕನೇ. ಮಹಾಪ್ರಭು, ಬ್ರಾಹ್ಮಣೋತ್ತಮರೇ, ಆತನಾದರೂ ಗಗನ ಸಂಚಾರಿ. ನೀವಾಡ್ತಿರುವ ವಚನಗಳೇನಾದರೂ ಆತನ ಕಿವಿಕಿರಣಕ್ಕೆ ಬಿದ್ದಿದೆ ಆದರೆ ನಿಮ್ಮನ್ನು ಸುಮ್ಮನೆ ಬಿಡುವನೇ ಮಹಾಪ್ರಭು. ಏನು ಮಾಡುವನು ಬ್ರಾಹ್ಮಣೋತ್ತಮರೇ? ಮಹಾಪ್ರಭು, ವಿಧ ವಿಧವಾದ ಕಷ್ಟಗಳನ್ನು ಕೊಡುವನು ಮಹಾಪ್ರಭು. ಬ್ರಾಹ್ಮಣೋತ್ತಮರೇ, ಆಗಿದ್ದ ಪಕ್ಷದಲ್ಲಿ ಕರೆಯಿರಿಯ ನಿಮ್ಮ ಶನಿಯನ್ನು. ಹಬ್ಬದ ಬಾಂಧವ ಅನಾಥ ರಕ್ಷಕ, ಬೇಗನೆ ಬಂದು ನಾನು ರಕ್ಷಿಸಿ ಪರಮಾತ್ಮ ರಕ್ಷಿಸು. ಬಾರಯ್ಯ ಶನಿ ರಾಜ, ಬಂಧನವ ಬಿಡಿಸೋ. ಅನಾಥ ರಕ್ಷಕ, ಬೇಗನೆ ಬಂದು ರಕ್ಷಿಸು. ಬಾರಯ್ಯ ಶನಿ ರಾಜ, ಬಂಧನವ ಬಿಡಿಸೋ ದೇವ, ಬಂಧನವ ಬಿಡಿಸೋ.
ತಂದೆ ದರೆಯೊಳಗೆ ದೇವ ತಂದೆ ದರೆಯೊಳಗೆ ಬಾರಯ್ಯ ಜಯರಾಜ ಬಂಧನ ಬಿಡಿಸೋ ದೇವ ಬಂಧನ ಬಿಡಿಸೋ ಅನಾಥ ರಕ್ಷಕ ಬೇಗನೆ ಬಂದು ನನ್ನನ್ನು ರಕ್ಷಿಸಿ ರಕ್ಷಿಸು